ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ, 5 o'clock ಎದ್ದು ಒಂದು ಸ್ವಲ್ಪ ಓದ್ಕೋಬೇಕಿತ್ತು. ಓದ್ಕೊಂಡು ನೆಕ್ಸ್ಟು ಪ್ರಾಕ್ಟೀಸ್ಗೆ ಹೋಗಿದ್ದೆ. ಪ್ರಾಕ್ಟೀಸ್ಗೆ ಹೋಗಿ ಇವಾಗ ಬಂದಿದ್ದೀನಿ ಗಾಯ್ಸ್. ಟೈಮ್ ಎಷ್ಟಾಗಿದೆ ನೋಡಿ, 9:15 ಆಗಿದೆ. ಇವಾಗ ಬಂದೆ ಪ್ರಾಕ್ಟೀಸ್ ಮುಗಿಸ್ಕೊಂಡು. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆ್ಯಂಡ್ ಆಮೇಲೆ ಇನ್ನೂ ತುಂಬ ಕೆಲಸ ಇದೆ. ಆ್ಯಂಡ್ ಇವತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ಇದನ್ನು ಇವತ್ತೇ ಅಪ್ಲೋಡ್ ಮಾಡಬೇಡ ಅಂತಿದ್ದೀನಿ. 2 ವ್ಲಾಗ್ ಇವತ್ತೇ, ಇಲ್ಲ ಅಂದರೆ ಇದು ನೆಕ್ಸ್ಟ್ ದಿನ ವ್ಲಾಗ್ ಬಂದಿರುತ್ತೆ. ನೋಡೋಣ ಯಾವ ಥರ ಪ್ಲ್ಯಾನ್ ಆಗುತ್ತೋ ಆ ಥರ. ಓಕೆನಾ? ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನೆಕ್ಸ್ಟ್ ನಾವು ಓದ್ಕೋಬೇಕು. ಈವ್ನಿಂಗ್ ಜಿಮ್ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಇವತ್ತಿಂದ ನಾನು ಡೈರೆಕ್ಟ್ ಪ್ಲ್ಯಾನ್ ಎಲ್ಲನೂ ಹೇಳ್ತಾ ಹೋಗ್ತೀನಿ, ಏನೇನು ತಿಂದೆ ಏನು ಅಂತ. ಮಾರ್ನಿಂಗಿಂದ ಏನೂ ತಿಂದಿಲ್ಲ, ಜಸ್ಟ್ 1 ಲೀಟರ್ ವಾಟರ್ ತೊಗೊಂಡು ಪ್ರಾಕ್ಟೀಸ್ಗೆ ಹೋಗಿದ್ದೆ ಅಷ್ಟೇ. ನೆಕ್ಸ್ಟ್ ಇವಾಗ ಬಂದು ಏನೇನು ತಿಂತೀನಿ ಅಂತ ಹೇಳ್ತೀನಿ. ಗಾಯ್ಸ್, ಕಮಿಂಗ್ ಬ್ಯಾಕ್. ಈಗ ಟೈಮ್ ಎಷ್ಟಾಯ್ತು ಗೊತ್ತಾ? ನೋಡಿ 10:45, 10:40 ಆಯಿತು. ನಮ್ಮಪ್ಪ ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನಾನು ಇಷ್ಟೊತ್ತು ಫ್ರೆಶ್ ಅಪ್ ಆದೆ ಅವಾಗಲೇ 9:30 ಫ್ರೆಶ್ ಅಪ್ ಆಗಿ ಇನ್ನೂ ಟಿಫನ್ ಮಾಡಿಲ್ಲ. ನಾನು ಓದ್ಕೊತ ಇದ್ದೆ ಗಾಯ್ಸ್. ನೋಡಿ ಓದ್ಕೊತ ಇದ್ದೆ. ಓದ್ಕೊಂಡಿದ್ದು ಮುಗ್ದಿಲ್ಲ, ಇನ್ನೂ ಓದ್ಕೊಬೇಕು. ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಿದ್ರಲ್ವ, ಅದಕ್ಕೆಲ್ಲ ಹೋಗಿ ಮಾತಾಡ್ಸಿ ಕಳಿಸಿ ಆಯಿತು. ಈಗ ಟಿಫನ್ ಮಾಡಬೇಕು. ಸೊ ಟಿಫನ್ ನಾನು ಮೋಸ್ಟ್ ಪ್ರಾಬ್ಲಿ ನಾನು ಟಿಫನ್ ಏನು ತಿನ್ನಲ್ಲ. ಇದು ರಾಗಿ ಗಂಜಿ ಅಥವಾ ಓಟ್ಸ್, ಇವೆರಡಲ್ಲಿ ಒಂದು ತಿಂತೀನಿ. ಓಟ್ಸ್ ಖಾಲಿ ಆಗ್ಬಿಟ್ಟಿದೆ. ಸೊ ಇವಾಗ ರಾಗಿ ಗಂಜಿ ತಿನ್ನೋದು. ಅದು ಯಾವ ಥರ ಇರುತ್ತೆ ಅಂದರೆ ತೋರಿಸ್ತೀನಿ ಒಂದು ನಿಮಿಷ. ಗ್ಯಾಸ್, ಈ ಆ್ಯಂಗಲ್ ಚೆನ್ನಾಗಿದೆಯಾ ಅಥವಾ ಈ ಆ್ಯಂಗಲ್ ಚೆನ್ನಾಗಿದೆಯಾ ನೀವೇ ಹೇಳಿ. ಓಕೆನಾ? ನಂಗೆ ಆ್ಯಂಗಲ್ ಯಾವ್ದು ಗೊತ್ತಾಗ್ತಲ್ಲ. ನಮಗೆ ಈ ಆ್ಯಂಗಲ್ಲು ಯಾವತ್ತೂ ರೂಢಿಲ್ಲ. ಲೆಫ್ಟ್ ಹ್ಯಾಂಡಲ್ಲಿ ಮಾತಾಡಿ ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಗೈಸ್, ಈಗ ಟಿಫನ್ ಥರ ಕೇಳಿದ್ದೀನಿ. ಟಿಫನ್ ಯಾಸ್ ಗೈಸ್, ಟಿಫನ್ ಬಂತು ನೋಡಿ. 250 grams ಆಫ್ ಚಿಕನ್ ಪ್ಲಸ್ ನಮಗೆ ಕಾರ್ಬ್ಸ್ ಏನು ಬೇಕಿದೆ ಅದು ಈ ಥರ. ಇದು ಏನಿಲ್ಲ, ಮೊಸರು, ರಾಗಿ ಮುದ್ದೆ ಕಲಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ, ನಮಗೆ ಟೇಸ್ಟ್ ಬೇಕಂತ ಈರುಳ್ಳಿ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ 250 grams ಚಿಕನ್. ಇದರಲ್ಲಿ ಯಾವುದೇ ರೀತಿದು ಆಯಿಲ್ ಹಾಕ್ಬಾರ್ದು. ಆಯಿಲ್ ಹಾಕ್ತಿರಾನೇ ಮಾಡಬೇಕು. ಸೊ ಆವಾಗಲೇ ನೀವು ಏನು ಫ್ಯಾಟ್ ಲಾಸ್ ಮಾಡ್ಬೇಕಂತಿರ್ತೀರಾ, ಬೆಲ್ಲಿ ಫ್ಯಾಟು ಎಲ್ಲ ಲಾಸ್ ಮಾಡ್ಬೇಕಂತಿರ್ತೀರ, ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಹೋಗ್ಬೇಕು ಅಂದರೆ ಆಯಿಲ್, ಶುಗರ್ ಕಟ್ ಮಾಡಬೇಕು. ಸೊ ಇದರಲ್ಲಿ ಆಯಿಲ್ ಹಾಕ್ಸ್ಕೊಂಡಿಲ್ಲ. ಆ್ಯಂಡ್ ಇದರಲ್ಲಿ ಅಫ್ಕೋರ್ಸ್ ಆಯಿಲ್ ಇಲ್ಲವೇ ಇಲ್ಲ. ಉಪ್ಪು, ಮೊಸರು ಅಷ್ಟೇ. ಮೊಸರು ಯಾವುದೇ ರೀತಿಯಾದ ಫ್ಯಾಟ್ ಕಂಟೆಂಟ್ಸ್ ಇರಲ್ಲ. ಆ್ಯಂಡ್ ಇದ್ರೂ ಕೂಡ ಗುಡ್ ಫ್ಯಾಟ್ಸ್ ಇರುತ್ತೆ ಅದರಲ್ಲಿ. ಓಕೆನಾ? ಆ್ಯಂಡ್ ದಿನಕ್ಕೆ 1/2 kg ಆಫ್ ಚಿಕನ್ ಅಂದರೆ 500 grams ಆಫ್ ಚಿಕನ್ ಬೇಕು. ಸೊ ನಾನು ಮಾರ್ನಿಂಗ್ ಮೀಲ್ 250 ಗ್ರಾಮ್ ಇದು, ಆ್ಯಂಡ್ ಆಫ್ಟರ್ನೂನ್ 250 ಗ್ರಾಮ್ ತೊಗೊತೀನಿ. ಆ್ಯಂಡ್ ನೈಟ್ ಏನಿದ್ರು ಲೈಟಾಗಿ ತೊಗೋಬೇಕು, ಯಾಕಂದರೆ ನಾವು ಮಲಗಿರ್ತೀವಿ, ಯಾವುದೇ ರೀತಿಯಾದ ಆ್ಯಕ್ಟಿವಿಟಿ ಇರಲ್ಲ. ಸೊ ಹಂಗೆ ನೈಟ್ ಏನು ತಿಂತೀನಿ ಅದೆಲ್ಲ ಹೇಳ್ತೀನಲ್ಲ, ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಯಾರು ನಾನ್ ವೆಜ್ ತಿನ್ನಲ್ಲ ಅವರಿಗೆ ವೆಜ್ಜಲ್ಲಿ ಪ್ರೋಟೀನ್, ಸೇಮ್ ಪ್ರೋಟೀನೇ ನಾನು ತೊಗೊಳ್ತೀನಿ ಡೈಲಿ. ಸೇಮ್ ಪ್ರೋಟೀನ್ ಇರಲೇಬೇಕು. ನಿಮಗೆ ವೆಜ್ಜಲ್ಲಿ ಆ ಥರ ಪ್ರೋಟೀನ್ ಬೇಕು ಅಂತಂದರೆ ನನ್ನ ಯಾವ ಸೋಮವಾರ ಮತ್ತು ಗುರುವಾರ ಈ 2 days ಅಷ್ಟೇ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಈ 2 days ನಾನು ಏನು ವ್ಲಾಗ್ ಮಾಡ್ತೀನಿ ಅದ್ರಲ್ಲಿ ಬರೀ ನಾನು ವೆಜ್ಜೇ ತಿಂದಿರ್ತೀನಿ. ಸೇಮ್ ಲೆವೆಲ್ ಆಫ್ ಏನದು ನನ್ನ ಪ್ರೋಟೀನ್ ಇಂಟೇಕ್ ಆಗಿರುತ್ತೆ. ಸೊ ನಾನು ಅವಾಗ ಏನೇನು ತಿಂತೀನೋ ಅದು ನೀವು ಅದನ್ನು ಡೈಲಿ ತಿಂದರೆ ಆಗುತ್ತೆ. ಸೊ ಈಗ ಟಿಫನ್ ಮಾಡಬೇಕು. ಟಿಫನ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಾನು ಗೈಸ್, ಮತ್ತೆ ಯಾರ್ಯಾರು ರಾಗಿ ಮುದ್ದೆ ತಿನ್ನೋಕೆ ಇಷ್ಟ ಆಗಲ್ವೋ ಓಟ್ಸ್ನ ಟ್ರೈ ಮಾಡಿ. ಯಾವ ಓಟ್ಸ್ ಅಂತಂದರೆ ಅದರಲ್ಲಿ ಪ್ರೋಟೀನ್ ಇರಬೇಕು ಅಂಥ ಓಟ್ಸ್ ತಗೊಳ್ಳಿ. ನಾರ್ಮಲ್ ಓಟ್ಸ್ ಎಲ್ಲ ಬರುತ್ತೆ ಕೆಲವಾಗ್ಸ್, ಅವೆಲ್ಲ ಚೆನ್ನಾಗಿರಲ್ಲ. ಒಂದು ಓಟ್ಸ್ ಬರುತ್ತೆ, ನಾನು ಯೂಸ್ ಮಾಡಿದ್ರೆ ಅದ್ಯಾವುದೋ ಒಂದಿದೆ, ಸೊ ಅದಷ್ಟು ನೆನಪಾದ್ರೆ ಹೇಳ್ತೀನಿ ನಿಮಗೆ. ಅದನ್ನು ಯೂಸ್ ಮಾಡಿ. ಆ್ಯಂಡ್ ಓಟ್ಸ್ ಯೂಸ್ ಮಾಡಿ. ಅದು ಯಾವುದಂದರೆ ಒಂದು 25 to 27 grams ಆಫ್ ಪ್ರೋಟೀನ್ ಇರುತ್ತೆ ಅಂಥ ಓಟ್ಸು. ಮಾರ್ನಿಂಗ್ ಮೀಲು ಅಥವಾ ನೀವು ಜಿಮ್ಗೆ ಹೋಗೋಕ್ಕೆ ಮುಂಚೆ ಪೋಸ್ಟ್ ಮೀಲ್ ಅಲ್ಲ, ಪ್ರೀ ವರ್ಕೌಟ್ ಥರನೂ ಯೂಸ್ ಮಾಡ್ಬೋದು. ಸೊ ನಾವು ಮಾರ್ನಿಂಗ್ ಈ ಥರ ಯೂಸ್ ಮಾಡಿಕೊಂಡ್ರೆ ಮಧ್ಯಾಹ್ನ ನಾವು ಏನು ಊಟ ಮಾಡ್ತೀವಲ್ವ ಅದೇ ಪ್ರೀ ವರ್ಕೌಟಾಗಿ ವರ್ಕ್ ಆಗುತ್ತೆ. ಯಾಕಂತಂದ್ರೆ ಇದು ನಾವು ತಿಂದಿರ್ತೀವಲ್ವ, ಇದು ಹೊಟ್ಟೆ ಹಸಿತಾನೆ ಇರುತ್ತೆ, ಹೊಟ್ಟೆ ಏನು ತುಂಬಲ್ಲ ನಮಗೆ. ಇದು ರಾಗಿ ತಿನ್ನೋದ್ರಿಂದ ಅಥವಾ ಓಟ್ಸ್ ತಿನ್ನೋದ್ರಿಂದ ಮತ್ತೆ ಹೊಟ್ಟೆ ಹಸುವಾಗುತ್ತೆ. ಹೊಟ್ಟೆ ಹಸುವಾಗೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ. ಆಫ್ಟರ್ನೂನ್ ಕಾರ್ಬ್ಸ್ ಜಾಸ್ತಿ ತಿಂತೀವಿ, ಎನರ್ಜಿ ಜಾಸ್ತಿ ಬರುತ್ತೆ, ಪ್ಲಸ್ ಪ್ರೋಟೀನ್ ತಿಂತೀವಿ. ಸೊ ಅದು ನಮ್ಮ ಬಾಡಿ ರಿಕವರಿಗೆಲ್ಲ ಹೆಲ್ಪ್ ಮಾಡುತ್ತೆ.
ಅದಕ್ಕಾಗಿ ನೀವೇನು ಮಾಡ್ಬೇಕಂತಂದರೆ ಮಾರ್ನಿಂಗ್ ಮೀಲ್ ಸ್ವಲ್ಪ ಕಡಿಮೆ ತಿನ್ನಬೇಕು. ವರ್ಕೌಟ್ಸು ಮಾರ್ನಿಂಗ್ ಏನು ಮಾಡಲ್ಲ, ಯಾರು ಈವ್ನಿಂಗ್ ವರ್ಕೌಟ್ಸ್ ಮಾಡ್ತಾರೋ ಅವ್ರಿಗಿದು. ಮಾರ್ನಿಂಗ್ ನಾನೇನು ವರ್ಕೌಟ್ಸ್ ಮಾಡಲ್ಲ, ಜಸ್ಟ್ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. ಪ್ರಾಕ್ಟೀಸಲ್ಲಿ ಅಷ್ಟೊಂದೇನು ಸುಸ್ತಾಗೋದಿಲ್ಲ. ಮಾರ್ನಿಂಗ್ ನಾವು ಅಷ್ಟು ಪ್ರಾಕ್ಟೀಸ್ ಮಾಡಲ್ಲ, ಒಂದು ಡ್ರಿಲ್ಸ್ ಪ್ರಾಕ್ಟೀಸ್ ಮಾಡೋದು. ಸೊ ಹಾಗಾಗಿ ನಮಗೆ ಇದು ಓಕೆ ಮೀಲ್. ಇದು ಒಂದು ಸ್ಪೋರ್ಟ್ಸ್ ಅಥ್ಲೆಟ್ಗೆ ಏನು ಬೇಕು ಅದನ್ನು ನಾವು ಮಾಡ್ತಾ ಇರೋದು. ಬಾಡಿ ಬಿಲ್ಡರ್ಗೆ ಅಂತಂದರೆ ನೀವು ಮಾರ್ನಿಂಗ್ ನಿಮ್ಮ ವರ್ಕೌಟ್ ಮುಗ್ದಿದ ತಕ್ಷಣ ತುಂಬ ಹೆವಿ ತಿನ್ನಬೇಕು. ಆಫ್ಟರ್ನೂನ್ ನಾರ್ಮಲ್ ಆಗಿ ತಿನ್ನಬೇಕು, ಹೊಟ್ಟೆ ತುಂಬುವಷ್ಟು. ನೈಟ್ 80%, ಅಂದರೆ ಇನ್ನು 20% ಹೊಟ್ಟೆ ಬಾಕಿ ಇರಬೇಕು. ಆ ಥರ ತಿಂದರೆ ನಿಮಗೆ ಬಾಡಿ ಬಿಲ್ಡಿಂಗ್ ಆಗುತ್ತೆ. ನಾವು ಬಾಡಿ ಬಿಲ್ಡಿಂಗ್ ಮಾಡ್ತಾರ, ಸ್ಟ್ರೆಂತ್ ಬಿಲ್ಡಿಂಗ್ ಮಾಡ್ತಾ ಇರೋದು ಆ್ಯಂಡ್ ಫ್ಯಾಟ್ನ ಕಟ್ ಮಾಡ್ತಾ ಇರೋದು ಅಲ್ವಾ. ಸೊ ಅದಾಗಿ ನಮ್ದು ಈ ಡಯಟ್ ಇರುತ್ತೆ. ಸೊ ಯಾರ್ಯಾರು ನಾನು ಮಾಡಬೇಕು ಅಂದ್ಕೊಂಡಿರೋದು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾರ್ಯಾರು ಅಥ್ಲೆಟ್ಸ್ ಇದ್ರೆ ಅಥ್ಲೆಟ್ಸ್ಗಂತೂ ಇದು ಪಕ್ಕ. ಇದು ಮಾಡಿದ್ರೇ ಅವರ ಒಂದು ಪರ್ಫಾರ್ಮೆನ್ಸ್ ಆಗಲಿ, ಅದು ರನ್ನರ್ಸ್ಗೆ ಗೊತ್ತಿಲ್ಲ, ಥ್ರೋವರ್ಸ್ ಪಕ್ಕ ಇದು. ಥ್ರೋವರ್ಸ್ ಆ್ಯಂಡ್ ಜಂಪರ್ಸ್ಗೆ ಇದು ಯೂಸ್ ಮಾಡಲೇಬೇಕು. ಆ್ಯಂಡ್ ಪ್ರೋಟೀನ್ ಇಂಟೇಕ್ ಎಲ್ಲ ಅವ್ರಿಗೆ ಕಡಿಮೆ ಇರುತ್ತೆ, ಅವ್ರ ಬಾಡಿ ವೆಯ್ಟ್ ತಕ್ಕನಂಗೆ ಅವ್ರು ತೊಗೋಬೇಕು. ಸೊ ಇವಾಗ ಲೈಕ್ ಫಾರ್ ಎಕ್ಸಾಂಪಲ್ 60 kg ಇದ್ದೀರಾ ಅಂದ್ಕೊಳ್ಳಿ, 60 + 60 120. ಸೊ 120 grams ಆಫ್ ಪ್ರೋಟೀನ್ ನಿಮ್ಮ ಪರ್ ಡೇ ಮುಗಿಸ್ಬೇಕು. ಆವಾಗಲೇ ನಿಮ್ದು ಏನು ಪರ್ಫಾರ್ಮೆನ್ಸ್ ಆಗಲಿ, ಬಾಡಿ ಬಿಲ್ಡ್, ಸ್ಟ್ರೆಂತ್ನಿಂಗ್ ಎಲ್ಲನೂ ಇನ್ಕ್ರೀಸ್ ಆಗೋದು. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಒಂದು 120 ನೀವು 80, 90, 100 ಈ ಥರ ತೊಗೊತಾ ಇದ್ರೂ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಜಾಸ್ತಿ ಆಗಲ್ಲ, ಸ್ವಲ್ಪ ಸ್ವಲ್ಪ. ಅಕಸ್ಮಾತ್ ನೀವು 30, 20, 40 ಹಿಂಗೆ ತೊಗೊಂಡ್ರೆ ಯೂಸೇ ಇಲ್ಲ, ಬಿಟ್ಬಿಡಿ. ಸುಮ್ಮನೆ ವೇಸ್ಟು, ಟೈಮು ವೇಸ್ಟ್ ಮಾಡ್ಕೊಬಾರ್ದು. ಆ ಕಡೆ ಪ್ರೋಟೀನ್ ಅಂತ ಅದಕ್ಕೂ ಇದಕ್ಕಂತ ಇರೋ ಕಾಸು ಕೂಡ ಖರ್ಚು ಮಾಡೋಕೆ ಹೋಗ್ಬೇಡಿ. ಮಾಡಿದ್ರೆ ಫುಲ್ ಮಾಡಬೇಕು, ಇಲ್ಲಾಂದ್ರೆ ಮಾಡಲೇಬಾರ್ದು. ಸೊ ಹೇಳ್ತಾ ಇದ್ದೀನಿ, 60 kg ಇರೋವಂಥವ್ರು 90 to 100 ಪಕ್ಕ ತಿನ್ನಲೇಬೇಕು. 120 ಮೇಲೆ ತಿನ್ನೋಕೆ ಹೋಗ್ಬೇಡಿ, 120 ಅಷ್ಟೇ ತಿನ್ನಿ. ಸೊ ಅವಾಗ ನಿಮ್ಮ ಪರ್ಫಾರ್ಮೆನ್ಸ್ ಅಂಡ್ ಸ್ಟ್ರೆಂತ್ನಿಂಗ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಜಿಮ್ಮಲ್ಲಿ ಕೂಡ ಒಳ್ಳೆ ವರ್ಕೌಟ್ ಮಾಡ್ಬೋದು. ಇವತ್ತು ನಾವು ಜಿಮ್ಗೆ ಹೋಗ್ತೀವಿ, ಈವ್ನಿಂಗ್ ಬರೋಕ್ಕೆ ಹೇಳಿದ್ದೀನಿ ನನ್ನ ಜೂನಿಯರ್ಗೆ, ಅವನು ಬರ್ತಾನೆ. ಸೊ ಇವತ್ತು ತೋರಿಸ್ತೀನಿ ನಾವು ಹೆಂಗೆ ವರ್ಕೌಟ್ ಮಾಡ್ತೀವಿ, ಸ್ಟ್ರೆಂತ್ನಿಂಗ್ ವರ್ಕೌಟ್ಸ್ ಯಾವ್ಯಾವ ಇದ್ದಾವೆ, ನಮ್ಮ ಥ್ರೋಯಿಂಗ್ಸ್ಗೋಸ್ಕರ ಯಾವ್ದು ಯೂಸ್ ಆಗುತ್ತೆ ಅವೆಲ್ಲನೂ ನಾನು ತೋರಿಸ್ತೀನಿ ಅದರಲ್ಲಿ. ಸೊ ಮಾಡ್ತೀನಿ. ಹೇಳ್ದಲ್ಲ ಹಂಗೆ ನಿಮಗೆ ತಿನ್ನೋಕ್ಕಾಗಲ್ಲ ಅಂದರೆ ಓಟ್ಸ್ ಟ್ರೈ ಮಾಡಿ, ಓಟ್ಸ್ ಆಗುತ್ತೆ, ಪಕ್ಕ ಆಗುತ್ತೆ. ಎಸ್ ಗೈಸ್, ನಂದು ಮಾರ್ನಿಂಗ್ ಮೀಲ್ ಫಿನಿಶ್ ಆಯಿತು. ಸೊ ಫಿನಿಶ್ ಮಾಡಿದ ತಕ್ಷಣ ಓದೋದಿದೆ, ಬಟ್ ಇವಾಗ ಓದೋಕೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೈಡ್ ಫ್ಯಾಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ನಮ್ಮದು ಡೇಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ 2 to 3K ಅಂದರೆ 2,000 to 3,000 ಸ್ಟೆಪ್ಸ್ ಆಫ್ಟರ್ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಹೆವಿ ವರ್ಕೌಟ್ ಎಲ್ಲ ಮಾಡಿಸ್ಬಾರ್ದು. ಯಾವತ್ತು ಅಷ್ಟು ಟಿಫನ್ ಆದಮೇಲೆ ಅಥವಾ ಏನೇ ಊಟ ಆದಮೇಲೆ ಹಾಫ್ ಆನ್ ಅವರ್ ಆದಮೇಲೆ 45 ಮಿನಿಟ್ಸ್ ಆದಮೇಲೆ ನಾವು ಏನು ಬೇಕಿದ್ರೂ ಮಾಡ್ಬೋದು. ಸೊ ಅದಕ್ಕೆ ಮುಂಚೆ ನಾನು ಹೀಗೆ ಮನೆ ಮುಂದೆನೇ ವಾಕ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಮನೆ ಮೇಲೆ ತುಂಬ ಗಾಳಿ ಇದೆ, ಅದಕ್ಕೆ ಮನೆ ಮುಂದೆನೇ ವಾಕ್ ಮಾಡ್ಕೊತಿರೋದು. ಸೊ ಈ ಥರ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ನೆಕ್ಸ್ಟು ಕೂತ್ಕೊಂಡು ಮಲ್ಕೊಂಡು ಏನೇ ಕೆಲಸ ಮಾಡಿದ್ರು ಕೂಡ, ಅಥವಾ ರೆಸ್ಟ್ ಮಾಡೋಕೆ ಮಲ್ಕೊತೀವಿ ಅಂದರೂ ಕೂಡ ಯಾವುದೇ ರೀತಿಯ ಫ್ಯಾಟ್ ಮತ್ತೆ ಬಿಲ್ಡ್ ಆಗಲ್ಲ. ಮೆಟಬಾಲಿಸಮ್ ನಾವು ಫಸ್ಟ್ ಕ್ರಿಯೇಟ್ ಮಾಡ್ಬಿಡ್ಬೇಕು ಬಾಡಿಯಲ್ಲಿ. ಆ್ಯಂಡ್ ಯಾರು ಓದೋರು ಇರ್ತೀರಾ, ಕೂತ್ಕೊಂಡು ಒಂದೇ ಹತ್ರ ಓದ್ತಾ ಇರ್ತೀವಿ ಅನ್ನೋರು ಇರ್ತೀರಾ, ಅವರು ಚಿವಿಂಗ್ ಗಮ್ ಬರುತ್ತಲ್ವಾ, ಯೂಸ್ ಮಾಡಿ. ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಅದು ನಾವು ಅಗಿತಾ ನಾವೇನೋ ತಿಂತಾ ಇದ್ದೀವಿ ಅಂತ ನಮ್ಮ ಬ್ರೈನ್ಗೆ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಸೊ ಅದರಿಂದ ನಮ್ಮ ಬಾಡಿಯಲ್ಲಿ ಫುಡ್ ಎನ್ಸೈಮ್ಸ್ ಏನೇನು ಇರುತ್ತೆ ಎಲ್ಲನೂ ಇವಾಗ ಡಿಸಾಲ್ವ್ ಮಾಡಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ಮೆಟಬಾಲಿಸಮ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಯಾರಲ್ಲಿ ಜಾಸ್ತಿ ಇರುತ್ತೆ ಅವರಲ್ಲಿ ಫ್ಯಾಟ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಇನ್ಕ್ರೀಸ್ ಆದರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಇರೋರ ಬಾಡಿ ಕೂಡ ಸಣ್ಣ ಆಗ್ತಾರೆ. ಸೊ ಅದನ್ನು ಯೂಸ್ ಮಾಡಿ. ಕೂತ್ಕೊಂಡಿದ್ದೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಬೇಕಾಗಿಲ್ಲ, ಆವಾಗ ಹಂಗೆ ಕೆಲಸ ಮಾಡೋದ್ರಿಂದ ಮೆಟಬಾಲಿಸಮ್ ಅದೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯೂಸ್ ಮಾಡಿ ಗಾಯ್ಸ್. ಇವಾಗ ಯಾರ ಹತ್ರ ಥ್ರೆಡ್ಮಿಲ್ ಎಲ್ಲ ಇರುತ್ತೆ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಅವರು 3 ಸ್ಪೀಡಲ್ಲಿ ಇಟ್ಕೊಂಡ್ಬಿಡಿ. 3 ಸ್ಪೀಡಲ್ಲಿ ಇಟ್ಕೊಂಡು 3 or 4 ಅಂದರೆ ಫಸ್ಟ್ ಅಲ್ವಾ, 3 ಇಟ್ಕೊಳ್ಳಿ. ಆಮೇಲೆ ಮಾಡ್ತಾ 4ಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ ಅಂದರೆ, ಅಲ್ಲಿ 10,000 ಸ್ಟೆಪ್ಸ್ ಏನು ಮಾಡಬೇಕು ಅನ್ಕೊಂತೀವಿ, 2 to 3K ಸ್ಟೆಪ್ಸು ಇಲ್ಲಿ ತುಂಬ ಬೇಗ ಮುಗ್ದೋಗುತ್ತೆ. 5 minutes 6 minutes 10 minutes மட்டும் ತುಂಬ ಒಳ್ಳೆಯದು. ಯಾಕಂದರೆ ಈವ್ನಿಂಗ್ ನೈಟ್ ಹೊತ್ತು ನಾವು ವಾಕ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಲ್ಲಿ 5 minutes ಅಪ್ರಾಕ್ಸ್ 5 minutes ಮಾಡ್ಬಿಟ್ರೆ ವಾಕ್ ಸಾಕು. ಸೊ ಇದನ್ನು ಯೂಸ್ ಮಾಡ್ಬಿಡಿ. ಇಲ್ಲಾಂದರೆ ನಾರ್ಮಲ್ ವಾಕ್ ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೆ ಸಾಕು. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸ್ಟೆಪ್ಸ್ ಕೌಂಟಿಂಗ್ಗೋಸ್ಕರ ಫೋನ್ ಯೂಸ್ ಮಾಡ್ಬೋದು ಅಥವಾ ವಾಚ್. ಸೊ ನಿಮ್ಗೆ ಅನುಕೂಲ ಹೆಂಗಿದೆ ಹಂಗೆ ಮಾಡ್ಬೋದು. ಎಸ್ ಗೈಸ್, ಜಸ್ಟ್ ಇವಾಗ ತಾನೇ ನಂದು 3,000 to 4,000 ಗಂಟೆ ಮುಗಿಸ್ಬಿಟ್ಟಿದ್ದೀನಿ ಸ್ಟೆಪ್ಸು.
ನೆಕ್ಸ್ಟ್ ಈಗ ಸ್ವಲ್ಪ ಕೆಲಸ ಇದೆ, ಕೆಲಸ ನೋಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ನಿಮ್ಗೆ ನಾನು ಲಂಚ್ ಟೈಮಲ್ಲಿ ಸಿಗ್ತೀನಿ. ಲಂಚ್ ಆದಮೇಲೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಜಿಮ್ಗೆ ಹೋಗಬೇಕು. ಸೊ ಇವತ್ತು ಅಲ್ಲಿವರೆಗೂ ವ್ಲಾಗ್ ಮಾಡೋಣ. ಸೊ ಎಸ್ ಗೈಸ್, ಇವಾಗ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಎಸ್ ಗೈಸ್, ಹೇಳಿದ್ನಲ್ಲ ವರ್ಕ್ ಮಾಡ್ತಾ ಇದ್ದೆ ಅಂತ. ಲಂಚ್ ಟೈಮ್ ಆಯಿತು. ಸೊ ಟೈಮ್ ಎಷ್ಟು ನಿಮಿಷ? ಸೊ ಟೈಮ್ ಈಗ 2 o'clock ಆಗಿದೆ. ಈಗ ಲಂಚ್ ಟೈಮ್ ಆಗಿದೆ. ನಾನು 2:30ಗೆ ಲಂಚ್ ಮಾಡಬೇಕು. ಬಟ್ ಇವತ್ತು ನಾನು ಲೇಟಾಗಿ ಟಿಫನ್ ಮಾಡಿದಲ್ವಾ, 10:40 ಆಗಿತ್ತು. ಸೊ ಲೇಟ್ ಮಾಡಿದ್ರಿಂದ ಸೊ ಸ್ಟೆಪ್ಸ್ ಇನ್ನೂ ಇದೆ ಅಲ್ಲ ನಮ್ಮದು 10,000 ಸ್ಟೆಪ್ಸಲ್ಲಿ, ಅದನ್ನು ಇವಾಗ ಕಂಪ್ಲೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಾಗ ಇನ್ನೂ ಜಾಸ್ತಿ ಹೊಟ್ಟೆ ಹಸಿವಾಗುತ್ತೆ. ಆ್ಯಂಡ್ ನಾವು ಟೈಮಿಗೆ ತಿಂತಿದ್ದೀವಿ ಅಂದ್ಬಿಟ್ಟು ಈಗ ಹೊಟ್ಟೆ ಹಸಿವಾಗಿರಲ್ಲ. ಸೊ ಆ ಟೈಮಲ್ಲೂ ಕೂಡ ನಾವೇನಾದರೂ ಇಂಟೇಕ್ ಮಾಡಿದ್ದೀವಿ ಅಂತಂದರೆ ಬ್ಲೋಟಿಂಗ್ ಫೀಲ್ ಆಗುತ್ತೆ ನಮಗೆ. ಸೊ ಜಾಸ್ತಿ ಹೊಟ್ಟೆ ತುಂಬ ಆಗುತ್ತೆ. ಸೊ ನಾವು ಆ್ಯಕ್ಟಿವ್ ಆಗೋದಿಲ್ಲ. ಅವಾಗ ಏನಾಗ್ಬಿಡ್ತೀವಿ, ಆ್ಯಕ್ಟಿವ್ಗಿಂತ ಲೇಜಿನೆಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಊಟಕ್ಕೆ ಮುಂಚೆ ಇನ್ನೂ ಅರ್ಧ ಗಂಟೆ ಇದೆ ನನಗೆ. ಸೊ ಟೈಮು ನಾನು 15 ಮಿನಿಟ್ಸಲ್ಲಿ ಇನ್ನೂ ಎಷ್ಟು ಬೇಕೋ ಅಷ್ಟು ಆ್ಯಕ್ಟಿವ್ ಆಗಿ ವಾರ್ಮ್ ಅಪ್ ಮಾಡಿದ್ರೆ ಸಾಕು. ಎಷ್ಟೋ ಒಂದು ಹೊಟ್ಟೆ ಆಗುತ್ತೆ. ಸೊ ಡೈಜೆಷನ್ ಬೇಗ ಆಗಿರುತ್ತೆ. ನೆಕ್ಸ್ಟ್ ಆದಮೇಲೆ ನಾವು ತಿಂದರೆ ಸೊ ಅದು ಮತ್ತೆ ಬೇಗ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಮೆಟಾಬಲಿಸಮ್ ಇನ್ಕ್ರೀಸ್ ಆಗುತ್ತಲ್ವ, ಅವಾಗ ಪ್ರಾಬ್ಲಮ್ ಏನಿದಲ್ಲ. ಸೊ ಯಾವುದೇ ರೀತಿಯಾದ ಲೇಜಿನೆಸ್, ಬ್ಲೋಟಿಂಗ್ ಏನೂ ಫೀಲ್ ಆಗಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಸೊ ಯಾರಾದರೂ ನಿಮಗೂ ಅದೇ ಥರ ಏನಾದರೂ ಪ್ರಾಬ್ಲಮ್ ಆದರೆ, ಲೈಕ್ ಲೇಟಾಗಿ ತಿಂದ್ಬಿಟ್ಟಿದ್ದೀನಿ ಟಿಫನ್ನು, ಸೊ ಏನು ಮಾಡೋದು ನಾನು ಇವಾಗ? ಹೆಂಗೋ ಲಂಚ್ ಟೈಮಿಗೆ ಲಂಚ್ ಮಾಡಿಲ್ಲ ಅಂದರೆ ಜಿಮ್ಗೂ ಹೋಗೋಕ್ಕಾಗಲ್ಲ. ಬಿಕಾಸ್ 1.5 hour to 2 hour ಹಿಂದೆನೇ ನಾವು ಲಂಚ್ ಮಾಡಿರಬೇಕು ಜಿಮ್ಗೆ ಹೋಗಕ್ಕೆ ಮುಂಚೆ. ಸೊ ಅವಾಗೇ ನಾವು ತಿಂದಿರುವಂಥದ್ದು ಎನರ್ಜಿಗೆ ಕನ್ವರ್ಟ್ ಆಗೋದು. ಅದರಿಂದ ಈ ಥರ ಮಾಡಿಬಿಡಿ ಅಷ್ಟೇ. ಮತ್ತೆ ವಾಕ್ ಮಾಡಿಬಿಡಿ. ಸೊ ಎಕ್ಸ್ಟ್ರಾ ಎಫರ್ಟ್ ಇಲ್ದಿರ ನಾವು ವಾರ್ಮ್ ಅಪ್ ಮಾಡೋದಾಗಲಿ ಏನಾದರೂ ಮಾಡೋದಂದ್ರೆ ವಾಕಿಂಗ್ಗೆ, ಜಾಗಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಜಾಗಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬಾಡಿಯಲ್ಲಿರೋ ಹೈಡ್ರೇಷನ್ ಲೆವೆಲ್ ಆ್ಯಂಡ್ ಎನರ್ಜಿ ಲೆವೆಲ್ ಕಡಿಮೆ ಆಗೋಗುತ್ತೆ. ನಾವು ಎನರ್ಜಿ ಉಳಿಸ್ಕೊಂಡು ನೆಕ್ಸ್ಟ್ ಊಟಕ್ಕೋಸ್ಕರ ಜಾಗ ಮಾಡ್ಕೋಬೇಕು ಅಂದರೆ ವಾಕಿಂಗೇ ಮಾಡಬೇಕು ಅಷ್ಟೇ ಗೈಸ್. ಗೈಸ್, ಮಧ್ಯಾಹ್ನ ಇವಾಗ ನಾನು ವಾಕಿಂಗ್ ಮುಗಿತು, 15 minutes ವಾಕ್ ಮಾಡಿದೆ. ಆ್ಯಂಡ್ ಇವಾಗ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಫಾರ್ ಫೈಬರು. ಯಾಕಂದರೆ ನಾವು ಚಿಕನ್ ತಿಂತಾ ಇದ್ದೀವಿ ಅಂತಂದರೆ ಆವತ್ತಿನ ದಿನ ಪಕ್ಕ ಇದನ್ನು ಆ್ಯಡ್ ಮಾಡಲೇಬೇಕು. ಫಾರ್ ಶೋರ್ ಇವತ್ತು ತಿನ್ನಲೇಬೇಕಿದು. ತಿಂದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಚಿಕನ್ ಇವತ್ತು 200 grams, 250 ಇರಲಿಲ್ಲ. ಸೊ 200 grams. ಸೊ ಇವತ್ತು 4 ಎಷ್ಟಾಯಿತು? 450 grams ಇವತ್ತು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸ್ವಲ್ಪ ರೈಸು. ಸೊ ಲೈಟಾಗಿ ತಿನ್ನಬೇಕು ರೈಸು. ಸ್ವಲ್ಪ ರೈಸ್ ವಿತ್ ಚಿಕನ್ ಸಾಂಬಾರಿದೆ. ಓಕೆ, ಡನ್. ಇವತ್ತಿನ ಮಧ್ಯಾಹ್ನದ ಊಟ ಇಷ್ಟೇ ಗೈಸ್. ಆ್ಯಂಡ್ ನೆಕ್ಸ್ಟು ಜಿಮ್ಗೆ ಹೋಗಬೇಕು. ಸೊ ಇನ್ನು 1 hourಗೆ ಲೈಕ್ 3:30, 3:20 ಹಂಗೆ ಪ್ರಾಕ್ಟೀಸ್ಗೆ ಹೋಗಬೇಕು. ಅಲ್ಲೊಂದು ಅವರ್ ಹೋದ್ರೂ 4:30, 5 o'clock ಜಿಮ್ಗೆ ಹೋಗಬೇಕು. ಸೊ ಅಷ್ಟರಲ್ಲಿ ನಾನು ಇಷ್ಟು ತಿಂದಿರೋದು. ಸೊ ನನಗೆ ಪ್ರಾಕ್ಟೀಸ್ಗೂ ಎನರ್ಜಿ ಕನ್ವರ್ಟ್ ಆಗಿರುತ್ತೆ. ಆಮೇಲೆ ಬಂದಮೇಲೆ ಪ್ರಾಕ್ಟೀಸಿಂದ ಏನಾದರೂ ತಿನ್ನಬೇಕು, ಅದೇನು ಅಂತ ಹೇಳ್ತೀನಿ, ಸಿಗ್ತೀನಿ. ಈಗ ಇವತ್ತೇನಾಯಿತು ಅಂದರೆ ಜಿಮ್ಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇವತ್ತು ಸ್ವಲ್ಪ ಸ್ಕಿಲ್ಸು ಜಾಸ್ತಿ ಮಾಡೋಣ ಅಂತ ಪ್ರಾಕ್ಟೀಸ್ ಬಿಟ್ಬಿಟ್ರೆ ನೋಡಿ, ಅದೇ ಒಂದೇನೋ ಒಂದು ಹೊಸ ಕಲಿತಾ ಇದ್ದೀವಿ ಅಂದರೆ ಅದೇ ಇಂಟ್ರೆಸ್ಟಲ್ಲಿ ಅದನ್ನೇ ಮಾಡ್ಕೊಂಡಿದ್ಬಿಡ್ತೀವಿ. ಸೊ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲೇ ಇದ್ಬಿಟ್ಟೆ. ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಆ್ಯಂಡ್ ಹಿಂಗೆ ಸ್ವಲ್ಪ ಕಾಲೇಜ್ ಬಗ್ಗೆ ಅದು ಮಾತಾಡಿಕೊಂಡು ಟೈಮ್ ಆಗಬೇಕು. ಅಲ್ಲಿ ಫಾಸ್ಟ್ ಈ ಟೈಮಲ್ಲಿ ಹೋದರೆ ಯಾವಕ್ಕೆ ಒಂದು ಡಂಬಲ್ಲೂ ಸಿಗಲ್ಲ. ನಾವು ಒಂದು ಡಂಬಲ್ಗೆ ಒಂದು 5 ನಿಮಿಷ ಕಾಯ್ಬೇಕು ನಾವಲ್ಲಿ. ಸೊ ಹಂಗಾದ್ರೆ ಲೇಟ್ ಆಗುತ್ತೆ ಅಂತ ನಾಳೆ ಶಿಫ್ಟ್ ಮಾಡಿಕೊಂಡು ಸೊ ನಾನು ಇವಾಗ ಬಂದು ನಾನು ಜಾಗ್ ಮಾಡ್ಕೊತೀನಿ. ಇವಾಗ ಫಸ್ಟ್ ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ಸೊ ನಾನು 10,000 ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ. ಪ್ಲಸ್ ಇವತ್ತು ಕಾರ್ಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆನಾ? 15 minutes ಕಂಟಿನ್ಯೂಸ್ ಜಾಗು ಒಂದು ಸ್ಪೀಡಲ್ಲಿ ಇಟ್ಕೊಂಡು ಆಮೇಲೆ ಒಂದು 10 minutes ವಾಕ್ ಅಷ್ಟೇ. 10,000 ಸ್ಟೆಪ್ಪು ಮುಗ್ದೋಗುತ್ತೆ. ಸೊ ಇವತ್ತು ಅದನ್ನೇ ಮಾಡಿ ಮುಗಿಸ್ತೀನಿ ಗೈಸ್. ಆ್ಯಂಡ್ ನೆಕ್ಸ್ಟ್ ನಾನು ಜಿಮ್ ಮಾಡಿದಾಗ ನಿಮ್ಗೆ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ನಾವು ಯಾವ ಸ್ಟ್ರೆಂತ್ನಿಂಗೋಸ್ಕರ ಯಾವ ವರ್ಕೌಟ್ಸ್ ಮಾಡ್ತೀವಿ, ಆ್ಯಂಡ್ ಮೊಬಿಲಿಟಿಗೆ ಏನು ಮಾಡ್ತೀವಿ, ಪ್ಲಯೋಮೆಟ್ರಿಕ್ ಏನು ಮಾಡ್ತೀವಿ, ಇದು ಥ್ರೋಯಿಂಗ್ ಮಾಡೋವಂಥದ್ದು ಮತ್ತು ಟೆಕ್ನಿಕ್ಕು, ಇಷ್ಟು ಬಿಟ್ಟು ಎಲ್ಲನೂ ನೋಡಿಸ್ತೀನಿ. ಏನೇನು ಮಾಡ್ತೀವಿ ನಾವೇನು ಎತ್ತ ಅಂತ. ಸೊ ಅವೆರಡು ಯಾಕೆ ತೋರಿಸಲ್ಲ ಅಂತಂದರೆ ಏನೋ ತೋರಿಸ್ಬಾರ್ದು ಅಂತ ನನಗೆ ಅನಿಸ್ತಿದೆ, ಅದಕ್ಕೆ ಅದನ್ನು ತೋರಿಸ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ತೋರಿಸ್ಲೇಬೇಕು, ಅವಶ್ಯಕತೆ ಇದೆ ಅಂತಂದರೆ ಮಾಡೇ ಮಾಡ್ತೀನಿ. ಅಫ್ಕೋರ್ಸ್ ಅದನ್ನು ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಎಷ್ಟು ಮಾಡ್ತೀನಿ. ಸೊ ಈ ವ್ಲಾಗ್ ಆದಮೇಲೆ ನೆಕ್ಸ್ಟು ನಂದು ಫ್ರೈಡೇನೇ ವ್ಲಾಗ್ ಮಾಡೋದು ಮತ್ತೆ. ಸೊ ಫ್ರೈಡೇ ಮಾಡಿದ್ರೆ ಅದು ನೆಕ್ಸ್ಟ್ ದಿನ ಅಥವಾ ಫ್ರೈಡೇ ನೈಟ್ ಅಪ್ಲೋಡ್ ಆಗ್ಬೋದು. ಸೊ ಅವತ್ತು ಜಿಮ್ದೆಲ್ಲ ಮಾಡ್ತೀನಿ. ಸೊ ಇದು ನಾಳೆಗೆ ವ್ಲಾಗ್ ಅಪ್ಲೋಡ್ ಆಗುತ್ತೆ. 1 day ಗ್ಯಾಪ್ ಬರುತ್ತೆ. ಆಮೇಲೆ ಇನ್ನೊಂದು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ
ವೀಕಲ್ಲಿ 2 to 3 ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಹಾಕಬೇಕು ಅಂತ ನಾನು ನೋಡಿರೋ ವೀಡಿಯೋಸಲ್ಲೆಲ್ಲ ನೋಡಿರೋದು. ಸೊ ಬಟ್ ನಾನು 4 to 5 ಮಾಡ್ತಾ ಇದ್ದೀನಿ. ಸೊ ಎನ್ಕರೇಜ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗೈಸ್. ಸೊ ಈಗ ವಾಕ್ ಮಾಡ್ತಿದ್ದೀನಲ್ಲ, ಮಾತಾಡೋದಕ್ಕಾಗಲ್ಲ. ಸೊ ಓಕೆ, ಇಷ್ಟೇ ಗೈಸ್ ಇವತ್ತಿನ ದಿನ ಹೇಗಿತ್ತು. ಆಮೇಲೆ ಡಿನ್ನರ್ ಏನಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಸೊ ನಮ್ಮ ಮನೇಲಿ ಈಗ ಸ್ವಲ್ಪ ಮುದ್ದೆನೂ ಮಾಡ್ತಾಯಿದ್ದಾರೆ, ಅನ್ನನೂ ಮಾಡ್ತಾಯಿದ್ದಾರೆ. ಸೊ ಮುದ್ದೆ ಏನು ಗೊತ್ತಾ, ಅದು ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ನೀವು ಮುದ್ದೆ ಕಲಿಸ್ಕೊಂಡು ಕುಡಿದ್ಬಿಟ್ರೆ ಅದು ಸ್ಲೋ ಆಗಿ ಆಗಲ್ಲ, ಫಾಸ್ಟಾಗಿ ರಿಕವರಿ ಆಗಿಬಿಡುತ್ತೆ, ಅದೆಲ್ಲ ಡೈಜೆಸ್ಟ್ ಆಗಿಬಿಡುತ್ತೆ. ಬಟ್ ಮುದ್ದೆ ನೀವು ಡೈರೆಕ್ಟ್ ನುಂಗ್ತಿರಲ್ವಾ, ಸೊ ಅದು ಬೇಗ ಡೈಜೆಸ್ಟ್ ಆಗಲ್ಲ. ಸೊ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಾರ್ಡಿಯೋ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತಿರೋರು ಲೈಟಾಗಿ ಸ್ವಲ್ಪ ಅನ್ನ ತಿನ್ಕೊಂಬಿಟ್ರೆ ಸಾಕು. ಇಲ್ಲ ಪರವಾಗಿಲ್ಲ, ನಂಗೆ ಮಾರ್ನಿಂಗ್ ಎದ್ದು ಏನೋ ಬೇಕಾಗಿಲ್ಲ ಅಷ್ಟು ಬೇಗ ಅನ್ನೋಂಗಿದೆ, ಮುದ್ದೆ ತಿನ್ಕೋಬೋದು. ಸೊ ನಾನು ಹೇಳ್ತೀನಿ ನಿಮಗೆ, ನೈಟ್ ಸ್ವಲ್ಪ ಅನ್ನ ತಿನ್ಕೊಂಬಿಟ್ಟು ಅದ್ರ ಜೊತೆಗೆ ತರಕಾರಿ, ಸ್ವಲ್ಪ ತರಕಾರಿ ಅಂತಂದರೆ ಸೌತೆಕಾಯಿ, ಕ್ಯಾರೆಟ್ ಇವೆರಡು ತಗೊಂಡು ತಿನ್ನಿ. ಅದೆಷ್ಟು ತಿಂದ್ರೂ ಪ್ರಾಬ್ಲಮ್ ಏನಿಲ್ಲ. ಸೌತೆಕಾಯಿ, ಕ್ಯಾರೆಟ್ ತಿಂದ್ಬಿಟ್ಟು ನೆಕ್ಸ್ಟ್ ನಾರ್ಮಲಾಗಿ ನೀವು ಬೆಡ್ ಟೈಮ್ ನೀವು ಮಲ್ಕೊಳ್ಳಿ. ಆ್ಯಂಡ್ 6 to 7 hours, 7 to 8 ಮಲಗಬೇಕು. ಬಟ್ ನಿಮ್ಮದು ಹೆಕ್ಟಿಕ್ ಶೆಡ್ಯೂಲ್ಸ್ ಇತ್ತು ಅಂದರೆ 6 to 7 ಅಂತೂ ನಿದ್ದೆ ಮಾಡಲೇಬೇಕು. ಸೊ ಅವಾಗೇ ಒಂದು ಬಾಡಿ ರೆಸ್ಟ್ ಸಿಕ್ಕಿದಾಗೆ ರಿಕವರಿ ಆಗೋದು. ಆಲ್ಮೋಸ್ಟ್ ರೆಸ್ಟಿಂದನೇ ರಿಕವರಿ ಬರೋದು. ನೀವೇನು ತಿಂತೀರಾ ರೆಸ್ಟ್, ಜಿಮ್ಮಲ್ಲಿ ಬಾಡಿ ಮಾಡೋದಲ್ಲ, ಕಿಚನಲ್ಲಿ ಬಾಡಿ ಮಾಡೋದು. ಸೊ ಅದರಿಂದ ನೀವು ರೆಸ್ಟು ಮಾಡಿ. ಆಮೇಲೆ ಸೊ ಅದೇ 6 to 7, 7 to 8 ಮಾಡಬೇಕು. 7 to 8 ಜಾಸ್ತಿ ಆಗುತ್ತೆ, 6 to 7 ಮಾಡಿ. 7 ಮಾಡಿ, ಮ್ಯಾಕ್ಸಿಮಮ್ 7 ಮಾಡಿ ಸಾಕು. ಸೊ ಒಂದು ಇದು ತಗೊಂಡು ಆ್ಯಂಡ್ ಮಾರ್ನಿಂಗ್ ನೀವು 4:35 ಎದ್ದೇಳೋದು ತುಂಬ ಒಳ್ಳೆಯದು. ಯಾಕಂದರೆ ಆ್ಯಕ್ಟಿವ್ ಬ್ರೈನ್ ಆವಾಗ ಇರೋದು. ಸೊ ನೀವೇನು ಮಾಡ್ಬೇಕು ಅಂದ್ಕೊಂಡ್ರು ಮಾಡ್ಬೋದು. ಸೊ ನಾನು ಇವಾಗ ಆ ಟೈಮಲ್ಲಿ ಓದ್ಕೊಳ್ಳೋದು, ಬೇರೆ ವರ್ಕ್ ಇದೆ ಅದನ್ನು ಮಾಡೋದು ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಅಲ್ಲಿ ಇಂಪಾರ್ಟೆಂಟ್ ಟೈಮ್ ಕೊಡಿ. ಸೊ ದಟ್ ಬೇರೆ ಟೈಮಲ್ಲಿ ನೀವು ರೀಲ್ಸ್ ನೋಡಿ. ಆ ಟೈಮ್ನ ಮಾರ್ನಿಂಗ್ ಮಾಡಿಬಿಟ್ಟು ಆ ಕೆಲಸದ ಟೈಮಲ್ಲಿ ರೀಲ್ಸ್ ನೋಡಿ. ಸೊ ಈ ಥರ ಮಾಡ್ಕೊಳ್ಳಿ. ನಾನು ರೀಲ್ಸ್ ನೋಡ್ಬಿಡಿ ಅದು ಹೇಳಲ್ಲ, ಯಾಕಂದ್ರೆ ನಾನು ನೋಡ್ತೀನಿ. ಸೊ ನೋಡೋದ್ರಿಂದ ನಾನು ಅದನ್ನೇ ಹೇಳ್ತೀನಿ. ಸೊ ಟೈಮ್ನ ಸೇವ್ ಮಾಡ್ಕೊಂಡು ಮಾಡಿ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಚೇಂಜ್ ಮಾಡಿದ್ದೀನಿ, ಇವಾಗ ಎಲ್ಲ ಉಲ್ಟಾ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.